ಮರ್ಸಿ ಬಿಡಿ 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 ಮತ್ತಾಗಿ ಸುಸ್ತ ಮತ್ತೊಮ್ಮೆ ಕೈ ನೀಡಿ ಹಸ್ತ ಮೇಲೆ ಇರ್ತದೆ ಮೇಲೆ ಕೆಳಿ 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 ಸ್ವಸ್ಥ ಕೈಗಳನ್ನ ಮುಷ್ಟಿ ಕಟ್ಟಿ ಬಿಡಿ 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 ಮುಷ್ಟಿ ಕಟ್ಟಿ ಬಿಗಿತಗೊಳಿಸಿ ಬಿಗಿತ 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 ಇನ್ನೂ ಬಿಗಿತ ಮತ್ತು ಬಿಗಿತ 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 ಪೂರ್ಣ ಬಿಗಿತ ಮಾಡಿಬಿಡಿ. ಎಲ್ಲ ಒತ್ತಡದ ಹಾಕಿ ನಿಧಾನವಾಗಿ ಸಡಿಲ ಮಾಡಿ ಸಡಿಲ ಮಾಡಿ ಸಡಿಲ ಮಾಡಿ ಸಡಿಲ ಮಾಡಿ ಪೂರ್ಣ ವಿಶ್ರಾಂತಿ ಕೊಟ್ಟು ಬಿಡಿ. ಸ್ವಸ್ಥ. ಕೈಯನ್ನು ನೀಡಿ ಬೆರಳ ಅಗಲ ಮಾಡಿ ಅಗಲ ಮಾಡಿ ಅಗಲ ಇನ್ನೂ ಅಗಲ ಮತ್ತು ಅಗಲ 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 ಪೂರ್ಣ ಅಗಲ ಮಾಡಿ ಬಿಡಿ. ನಿಧಾನ ಸಡಿಲಿಸಿ 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 ಸ್ವಸ್ಥ. ಭುಜದ ರೊಟೇಷನ್ ಮಾಡೋಣ. ಏಕಂ ದ್ವೈ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ವಾಪಸ್ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಸ್ವಸ್ಥ. ರಿಲ್ಯಾಕ್ಸ್. ಈಗ ಕುತ್ತಿಗೆ ವ್ಯಾಯಾಮ ಮಾಡೋಣ. ಪೂರಕದಲ್ಲಿ ಎಡಕ್ಕೆ ಪೂರಕ, ರೇಚಕ ಮಧ್ಯ, ಪೂರಕ ಬಲ, ರೇಚಕ ಪೂರಕ ರೇಚಕ ಪೂರಕ ರೇಚಕ. ಸ್ವಸ್ಥ. ಈಗ ಕತ್ತನೆ ಎಡಕ್ಕೆ ಬಗ್ಸೋಣ. ಪೂರಕ ರೇಚಕ ಮೇಲೆ, ಪೂರಕ ಬಲ, ರೇಚಕ ಮೇಲೆ, ಪೂರಕ ರೇಚಕ. ಸ್ವಸ್ಥ. ಈಗ ತಲೆಯ ಹಿಂಬದಿ ಇಟ್ಕೊಳ್ಳೋಣ. ಪೂರಕ ಎಷ್ಟಾಗುತ್ತೋ ಅಷ್ಟು ತಲೆ ತಿರುಗೋದು ಬೇಡ. ರೇಚಕ ಪೂರ್ತ ಮುಂದಕ್ಕೆ ಬಗ್ಸೋಣ. ಗಲ್ಲ ಎಡೆಗೆ ತಾಕಿ. ಪೂರಕ ರೇಚಕ. ಸ್ವಸ್ಥ. ರೊಟೇಷನ್ ಮಾಡೋಣ. ಏಕ ದ್ವೇ
ಚತ್ವಾರಿ पंच वापस एकम द्वे त्रीणि चत्वारि पंच ವಾಪಸ್ ಆಯ್ತಾ ಓಕೆ ಇವಾಗ ಹಣೆ ಮೇಲೆ ಪ್ರೆಷರ್ ಕೊಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 ಸ್ವಸ್ಥ ರಿಲ್ಯಾಕ್ಸ್ ಎಡಗೈಯನ್ನು ನೀಡಿ 1 2 3 4 5 6 7 8 9 1 2 3 4 5 6 7 8 9 1 2 3 4 5 6 7 8 9 1 2 3 4 5 6 7 8 9 1 2 3 4 5 6 7 8 9 1 2 3 4 5 6 7 8 9 1 2 3 4 5 6 7 8 9 ರಿಲ್ಯಾಕ್ಸ್ 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 ಕೈಯನ್ನು ನೀಡಿ ಅಂಗೈ ಆಕಾಶ ನೋಡಲಿ ಶ್ರೀರಾಮ್ ಜಯ 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 ಶ್ರೀರಾಮ್ ಜಯ
ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇವತ್ತು ಒಂದು ಚಕ್ರ ಮಾಡಿ ಶಾಂತಿ ಮುಂದೆ ಮುಗಿಸೋಣ. ನಾಳೆ ದಿವಸ ಪ್ರಾಣಾಯಾಮ ಕೊಡ್ತಾ ಮಾಡೋಣ. ಯಾವುದೊಂದು ಚಕ್ರ ಹೆಸರು ಹೇಳಿ. ಹೃದಯದ ಚಕ್ರ, 4ನೇ ಚಕ್ರ ಹೃದಯದ ಚಕ್ರ. ಅದರ ಬಣ್ಣ ಬಂದು ಹಸಿರು ಬಣ್ಣ. ಮತ್ತೆ ಬೀಜಾಕ್ಷರ ಎಂ, ಎಂ. ನಮ್ಮಲ್ಲಿ ಪ್ರೀತಿ ಪ್ರೇಮ ಕುಂದು ಕೊರತೆ, ಪ್ರೀತಿ ಪ್ರೇಮ ಕರುಣೆ ಅಂತಃಕರಣೆ ಯಾವುದೂ ಇರಲ್ಲ. ಅಂಥದ್ರಲ್ಲಿ ಈ ಚಕ್ರ ಮಾಡಿದ್ರೆ ಅದೆಲ್ಲ ನಿಧಾನವಾಗಿ ನಮ್ಮಲ್ಲಿ ಅನುಭವಿಸ್ಬೋದು. ನಮ್ಮಲ್ಲಿ ಪ್ರೀತಿ ಪ್ರೇಮ ಎಲ್ಲ ಅನುಭವಿಸ್ಬೋದು. ಸ್ವಾರ್ಥ ಜೀವನ ಕಷ್ಟ ಇದೆಲ್ಲ ಸ್ವಾರ್ಥ, ಎಲ್ಲರ ಕಂಡ್ರೆ ದ್ವೇಷ, ಇದನ್ನೆಲ್ಲ ಹೋಗ್ಲಾಡಿಸ್ಬೋದು ಈ ಚಕ್ರ ಮಾಡೋದ್ರಿಂದ. ಮುದ್ರೆ, ಯಾವ ಮುದ್ರೆ ಅಂದ್ರೆ ಪಂಕಜ ಮುದ್ರೆ. ಪಂಕಜ ಮುದ್ರೆ ಹೇಗೆ ಮಾಡೋದು? ಎಂ ಬೀಜಾಕ್ಷರ, ಯಾ 0 ಎಂ ಬೀಜಾಕ್ಷರನ 11 ಬಾರಿ ಉಚ್ಚರಿಸೋಣ. ಇದನ್ನು ಮಾಡೋದ್ರಿಂದ ನಮ್ಮಲ್ಲಿ ಪ್ರೀತಿ ಪ್ರೇಮ ಎಲ್ಲ ಸಹಜವಾಗಿ ಬರುತ್ತೆ. ನಮ್ಮ ಗಮನವೆಲ್ಲ ಹೃದಯದ ಕಡೆ ಇರಲಿ. ನಿಧಾನವಾಗಿ ಕೈ ಮುಚ್ಕೊಳ್ಳಿ. ಉಸಿರು ತಗೊಳ್ಳಿ ನಿಧಾನವಾಗಿ. ಎಂ
ನಿಧಾನ ಉಸಿರಾಟ ಮಾಡ್ತಾ ಕೂತ್ಕೊಳ್ಳೋಣ. ಉಸಿರಾಟ ಮಾಡುವಾಗ 4 ಅಂಕಗಳಲ್ಲಿ ಉಸಿರನ್ನ ತೆಗೆದುಕೊಳ್ಳೋಣ. 2 ಅಂಕಗಳಲ್ಲಿ ಹೋಲ್ಡ್ ಮಾಡೋಣ ಮತ್ತು 6 ಅಂಕಗಳಲ್ಲಿ ಉಸಿರು ನಿಧಾನವಾಗಿ ಬಿಡೋಣ. ಮತ್ತು 2 ಅಂಕಗಳಲ್ಲಿ ಹೋಲ್ಡ್ ಮಾಡೋಣ. ಹೀಗೆ ಮಾಡ್ತಾ ಇರೋಣ. ಹೀಗೆ ಉಸಿರನ್ನು ಗಮನಿಸುತ್ತಾ ಉಸಿರನ್ನ ಒಳಗೆ ತೆಗೆದುಕೊಳ್ಳುವ ಪೂರಕದಲ್ಲಿ ನಮ್ಮ ಎದೆ ಮತ್ತು ಹೊಟ್ಟೆ ಹೊರಗಡೆ ಉಬ್ಬುವ ಹಾಗೆ ಗಮನಿಸಬೇಕು. ಹಾಗೆಯೇ ಉಸಿರನ್ನ ಒಳಗಡೆ ಹೋಗುವಾಗ ಕೊರೇಚಕದಲ್ಲಿ ಎದೆ ಮತ್ತು ಹೊಟ್ಟೆ ಒಳಗಡೆ ಹೋಗೋದನ್ನು ಗಮನಿಸಬೇಕು. ಇದಕ್ಕೆ ತದ್ವಿರುದ್ಧ ಮಾಡಬಾರದು. ಹೀಗೆ ಎದೆಯ ಮತ್ತು ಹೊಟ್ಟೆಯ ಉಬ್ಬು ತಗ್ಗುಗಳನ್ನು ಗಮನಿಸ್ತಾ ಅಂಕಗಳು 4, 2, 6, 2 ಇದನ್ನು ಗಮನಿಸ್ತಾ ಉಸಿರಾಟವನ್ನು ಮಾಡ್ತಾ ಇದ್ದಾಗ ನಮ್ಮಲ್ಲಿ ಧಾರಣ ಸ್ಥಿತಿಗೆ ಬರಬಹುದು. ಎಲ್ಲದನ್ನು ಮರೆತು ಕೇವಲ ಉಸಿರಿಗೆ ಗಮನವನ್ನು ಕೊಟ್ಟಾಗ ನಮ್ಮೊಳಗೆ ಇರುವ ಚೈತನ್ಯ ಜಾಗೃತಿ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಮಾಡುವಂಥ ಯಜ್ಞದಿಂದ, ನಮ್ಮ ದಿನಚರಿಯಲ್ಲಿ ನಾವು ಕಾಪಾಡಿಕೊಳ್ಳುವಂಥ ಶಿಸ್ತಿನಿಂದ ಪ್ರತಿದಿನ ಲೋಕ ವ್ಯವಹಾರದಿಂದ ನಮ್ಮೊಳಗಡೆ ಸೇರುವಂಥ ಕಲ್ಮಶಗಳನ್ನು, ಕೊಳೆಗಳನ್ನು ತುಳಿತಾ ನಾವು ಯಜ್ಞವನ್ನು ಮಾಡುವಾಗ, ಪ್ರಾಣಾಯಾಮವನ್ನು ಮಾಡುವಾಗ ಒಳಗಡೆ ಭಗವಂತನ ಜಾಗೃತಿ ಮಾಡೋಕ್ಕೋಸ್ಕರ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅಂದರೆ ನಾವು ಭಗವಂತನ ಸ್ವರೂಪರು, ಯಾರೂ ಕಮ್ಮಿ ಇಲ್ಲ. ಎಲ್ಲರ ಒಳಗಡೆ ಆ ಪರಮಾತ್ಮ ನೆಲೆಸಿದ್ದಾನೆ. ನಾವು ಧ್ಯಾನಸ್ಥ ಸ್ಥಿತಿಯಲ್ಲಿ ಮಾಡಬೇಕಾಗಿರೋದೇನು ಅಂತ ಹೇಳಿದರೆ, ಒಳಗೆ ಅಡಗಿರುವ ಆ ಪರಮಾತ್ಮನನ್ನು ಅನುಭವಿಸುವುದು. ನೋಡೋದಕ್ಕಾಗೋದಿಲ್ಲ. ಹೇಗೆ ಅನುಭವಿಸ್ಬೇಕು? ಹೀಗೆ ಉಸಿರಾಟವನ್ನು ಗಮನಿಸ್ತಾ ಆ ಉಸಿರೇ ಪ್ರಾಣವೇ ಚೈತನ್ಯ. ಆ ಚೈತನ್ಯದ ಅರಿವು ನಮಗಾದರೆ ಭಗವಂತನ ಅರಿವಾಗುತ್ತೆ. ಇದಕ್ಕೆ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಧಾರಣ ಸ್ಥಿತಿಯಿಂದ ಧ್ಯಾನದ ಸ್ಥಿತಿಗೆ ಬರಬೇಕು. ಧ್ಯಾನವನ್ನು ಮಾಡ್ತಾ ಜಗತ್ತನ್ನು ಮರೆಯುವಂಥ ಸ್ಥಿತಿ ಬಂದಾಗ ಸಮಾಧಿಯ ಸ್ಥಿತಿಗೆ ಬರುತ್ತೆ. ಸಮಾಧಿಯ ಸ್ಥಿತಿಗೆ ಬರಬೇಕಾದ್ರೆ ನಮ್ಮ ಪೂರ್ವ ತಯಾರಿ ತುಂಬ ಇರಬೇಕು. ನಮ್ಮ ಜೀವನದಲ್ಲಿ ಲೋಕ ಸಂಗ್ರಹ ವ್ಯವಹಾರದಲ್ಲಿ ಲೋಕದ ಜೊತೆ ವ್ಯವಹಾರ ಮಾಡುವಾಗ ನಾವು ಯೋಗಿಗಳಾಗಿರ್ತೀವ, ಧ್ಯಾನಗಳ ಸ್ಥಿತಿಯಲ್ಲಿ ನಾವು ವರ್ತಿಸ್ತೀವ, ಸಮಾಧಾನಕರವಾಗಿರ್ತೀವ, ಉದ್ವೇಗಗೊಳ್ಳೋದಿಲ್ವಾ, ಸಿಟ್ಟು ಮಾಡೋದಿಲ್ವಾ, ಅದೆಲ್ಲವೂ ಸೇರಿ ನಾವು ಒಂದು 5 ನಿಮಿಷದ ಧ್ಯಾನದ ಸ್ಥಿತಿಗೆ ಹೋಗಬಹುದು. ಧ್ಯಾನ ಅಂತ ಹೇಳಿದರೆ 24 ಗಂಟೆಯಲ್ಲಿ 23 ಗಂಟೆಗಳು ನಾವು ಹೊರಗಡೆ ಇರ್ತೀವಲ್ಲ, ಯೋಗದ ಯಜ್ಞದ ಸ್ಥಿತಿಯಿಂದ ಹೊರಗಿರ್ತೀವಲ್ಲ, ಆಗ ನಾವು ನಡೆಸುವಂಥ ವ್ಯವಹಾರದ ಫಲಶ್ರುತಿ ಧ್ಯಾನ. ಇದು ನಮ್ಮ ಎಚ್ಚರದಿಂದ ಮಾಡಿದಾಗ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬಹುದು, ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ಬಹುದು, ಆಧ್ಯಾತ್ಮಿಕವಾಗಿ ಬೆಳೀತಾ ಹೋಗಬಹುದು. ಶಾಂತಿ ಮಂತ್ರ ಹೇಳೋಣ. ಓಂ ದ್ಯೌ ಶಾಂತಿರಂತರಿಕ್ಷಗೋ ಶಾಂತಿ ಪೃಥಿವೀ ಶಾಂತಿರಾಪಶಾಂತಿ ರೋಷಧಯ ಶಾಂತಿ ವನಸ್ಪತಯ ಶಾಂತಿ ವಿಶ್ವೇ ದೇವ
ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇಹಿ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿಧಾನವಾಗಿ ಕೈಯನ್ನು ದರ್ಶನ ಮಾಡೋಣ. ಕೈಯನ್ನು ಹಾಗೆ ಮುಖದ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನು ಹಾಗೆ ಮಸಾಜ್ ಮಾಡ್ತಾ ಕಣ್ಣು, ಕೆನ್ನೆ, ಕಿವಿ, ಎರಡು ಕೈಗಳನ್ನು ಮಸಾಜ್ ಮಾಡಿ, ಕುತ್ತಿಗೆಯನ್ನು ಮಸಾಜ್ ಮಾಡಿ. ಕಣ್ಣು ಮುಂದೆ ಬೊಗಸೆ ಮಾಡಿ, ಆ ಬೊಗಸೆಯಲ್ಲಿ ಪಿಳ ಗುಟ್ಟಿಸುತ್ತಾ ಕಣ್ಣನ್ನು ಬಿಡಿ. ಈ ಒಂದು ವಿಡಿಯೋವನ್ನು ಗಮನಿಸ್ತಿರುವಂಥ ಎಲ್ಲರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಇದು ಪತಂಜಲಿ ಯೋಗ ಸಮಿತಿಯ ಈಶಾವಾಸ್ಯಂ ಕೇಂದ್ರ. ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ 6:25 ಯಜ್ಞ ನಡೆಯುತ್ತೆ. ಆನಂತರ ಯಜ್ಞ ಸಹಿತ ಯೋಗ ನಡೆಯುತ್ತೆ. ಒಂದೊಂದು ದಿವಸ ಒಂದೊಂದು ವಿಷಯಕ್ಕೆ ಮಹತ್ವವನ್ನು ಕೊಡ್ತೇವೆ. ಪ್ರತಿನಿತ್ಯ ಯಜ್ಞ ಮತ್ತು ಸೂರ್ಯ ನಮಸ್ಕಾರ ಕಾಮನ್ ಆಗಿರುತ್ತೆ. ಆದರೆ ಇನ್ನು ಉಳಿದಂಥ ಸಂಗತಿಗಳು, ಸೂಕ್ಷ್ಮ ವ್ಯಾಯಾಮಗಳು, ಹಾಗೆಯೇ ಧ್ಯಾನ, ಚಕ್ರದ ಧ್ಯಾನ, ಇವೆಲ್ಲವೂ ಕೂಡ ಆಗಾಗ ಒಂದು ವಾರದಲ್ಲಿ ಒಂದೊಂದು ದಿವಸ ಒಂದೊಂದಕ್ಕೆ ಆಸನಗಳಿಗೆ ಒಂದು ದಿವಸ ಮಹತ್ವವನ್ನು ಕೊಡ್ತೇವೆ. ಹೀಗೆ ನಡೀತಾ ಹೋಗ್ತಾ ಇದೆ. ಸಮಯ ಸಾಕಾಗೋದಿಲ್ಲ, ಆದರೆ ವಿಶೇಷ ದಿವಸಗಳಲ್ಲಿ ಹೆಚ್ಚು ಅಭ್ಯಾಸ ಮಾಡ್ತೇವೆ. ನಮಸ್ಕಾರ.